ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಟೇಸ್ಟಿಯಾಗಿರುವಂತಹ ಕಾಫಿ ಪೌಡರ್ ಪುಡಿಂಗನ್ನ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆ ಕೊಡಿ, ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ ಕಾಫಿ ಪುಡಿಂಗ್, ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಏನಾದರೂ ಇದೇ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಒಳ್ಳೆ ರೆಸಿಪಿಗಾಗಿ ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಯಾವ ಥರ ಅಂತ ನೋಡೋಣ. ಇವಾಗ ನೋಡಿ, ನಾನು ಒಂದು ಬೌಲಷ್ಟು ನೀರನ್ನು ಹಾಕಿ ಅರ್ಧ ಬೌಲಷ್ಟು ಸಕ್ಕರೆನ ಹಾಕ್ತಿದ್ದೀನಿ. ಇವಾಗ ನೋಡಿ, ಇದು ದೊಡ್ಡ ಸೈಜ್ ಇದೆ, ಇದು ಚಿಕ್ಕ ಸೈಜ್ ಇದೆ, ಇದರಿಂದ ಹಾಕಿರೋದು. ಇವಾಗ ನೋಡಿ, ಒಂದು ಪ್ಯಾಕೆಟನ್ನು ಕಾಫಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೆಸ್ಕೆಫೆ ಪಾಕೆಟನ್ನು ಹಾಕ್ತಿರೋದು, ಒಂದು ಪೂರ್ತಿ ಒಂದು ಪ್ಯಾಕೆಟನ್ನು ಹಾಕಿದ್ದೀನಿ. ಇದು ಸಕ್ಕರೆ ಕರೆಕ್ಟಾಗಿ ಕರಗಬೇಕು, ಸಕ್ಕರೆ ಮತ್ತು ಕಾಫಿ ಪೌಡರು. 1 ಟೀ ಸ್ಪೂನಷ್ಟು ಅಗರ್ ಅಗರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು 3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಅಗರ್ ಅಗರ್ ಪೌಡರು ಆನ್ಲೈನಲ್ಲಿ ಸಿಗುತ್ತೆ, ಅವೈಲೇಬಲ್ ಇರುತ್ತೆ, ಸರ್ಚ್ ಮಾಡಿ ತಗೊಳ್ಳಿ. ಇವಾಗ ನೋಡಿ, ಕರೆಕ್ಟಾಗಿ ಇದು ಮಿಕ್ಸ್ ಮಾಡಿ ಒಂದು 3 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ನೋಡಿ, ಈ ರೀತಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ನಾನು 2 ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಒಂದು ಹಾಫ್ ಆನ್ ಅವರು ಫ್ರಿಜ್ಜಲ್ಲಿ ಇಡಬೇಕು. ನೋಡಿ, ಹಾಫ್ ಆನ್ ಅವರ್ ಆದ ನಂತರ ಎಷ್ಟು ಗಟ್ಟಿಯಾಗಿರುತ್ತೆ. ಇವಾಗ ನಾವು ಯಾವ ಸೈಜಲ್ಲಿ ಬೇಕಾಗುತ್ತೆ ಆ ಸೈಜಲ್ಲಿ ನಾವು ಕ್ಯೂಬ್ ಸೈಜಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಆದಷ್ಟು ದಪ್ಪವಾಗಿ ಕಟ್ ಮಾಡ್ಕೊಳ್ಳಿ, ಆಗ ಮಾತ್ರ ಕರೆಕ್ಟಾಗಿ ಬರುತ್ತೆ. ಕ್ಯೂಬ್ ಸೈಜಲ್ಲಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ, ಕ್ಯೂಬ್ ಥರ ಇರುತ್ತೆ, ನೋಡಲು ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಕಟ್ ಮಾಡಿಕೊಂಡ್ರೆ ಆದಷ್ಟು ದಪ್ಪವಾಗಿ ಹಾಕ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ಯೂಬು ರೆಡಿಯಾಗಿದೆ ಅಂತ. ಜೆಲ್ಲಿ ಕ್ಯೂಬು ತುಂಬಾ ಸುಲಭ ಇದೆ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಜಾಸ್ತಿ ಮಾಡಿ ಇಟ್ಕೊಂಡ್ರೆ ನಾವು ಬೇಕಂದಾಗ ಮಾಡ್ಕೋಬೋದು. ನಾನಿವಾಗ ಒಂದು ಪ್ಲೇಟಲ್ಲಿ ಇರೋದನ್ನು ಮಾತ್ರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಒಂದು ಪ್ಲೇಟಲ್ಲಿ ಎಷ್ಟೊಂದು ರೆಡಿಯಾಗಿವೆ. ಇವಾಗ ಒಂದು ನಾನು ಬೌಲನ್ನು ತೊಗೊಂಡಿದ್ದೀನಿ, ನಿಮ್ಮಲ್ಲಿ ಯಾವುದು ಅವೈಲೇಬಲ್ ಇರುತ್ತೆ ಆ ಬೌಲಲ್ಲೇ ಮಾಡ್ಕೋಬೋದು. ಫಸ್ಟು ನಾನು ಈ ಥರ ಹಾಕೋತಾ ಇದ್ದೀನಿ, ಈ ರೀತಿ ರೆಡಿ ಮಾಡಿ ತೊಗೊಳ್ತಾ ಇದ್ದೀನಿ. ಇವಾಗ ನೋಡಿ, ನಾನು ಒಂದು ಪ್ಯಾನಿಗೆ 1 ಬೌಲಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ಗಟ್ಟಿ ಹಾಲನ್ನು ತಗೊಳ್ಳಿ ಆದಷ್ಟು. ಇವಾಗ ಅರ್ಧ ಕಪ್ಪು ಸಕ್ಕರೆನ ಹಾಕ್ತಾಯಿದ್ದೀನಿ. ನೋಡಿ, ಇದು ದೊಡ್ಡ ಸೈಜ್ ಇದೆ, ಇದು ಚಿಕ್ಕ ಸೈಜ್ ಇದೆ, ಅಂದರೆ 1 ಬೌಲ್ ಹಾಲಿಗೆ ಅರ್ಧ ಬೌಲ್ ಸಕ್ಕರೆ ಅಂತ. ನೋಡಿ, ಈ ರೀತಿ ಫಸ್ಟು ಸಕ್ಕರೆ ಚೆನ್ನಾಗಿ ಕರಗಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಚೆನ್ನಾಗದು ಕರಗಬೇಕು. ಇವಾಗ ನೋಡಿ, ಇವಾಗ ಸಕ್ಕರೆ ಕರಗಿದೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ಗಟ್ಟಿ ಇರೋಂಥ ಹಾಲನ್ನು ತಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಪುನಃ 1 ಪ್ಯಾಕೆಟ್ ನೆಸ್ಕೆಫೆ ಕಾಫಿ ಪೌಡ್ರನ್ನ ತೊಗೊಂಡಿದ್ದೀನಿ. ನೋಡಿ, ಇದಕ್ಕೆ ಟೋಟಲಾಗಿ ನಾನು 2 ನೆಸ್ಕೆಫೆ ಪಾಕೆಟನ್ನು ಯೂಸ್ ಮಾಡಿದ್ದೀನಿ. ಇವಾಗ ಅಗರ್ ಅಗರ್ ಪೌಡರ್ನ ಹಾಕ್ತಾಯಿದ್ದೀನಿ. ನಾನು 2 ಟೀ ಸ್ಪೂನಷ್ಟು ಹಾಕಿರೋದು. ಇನ್ನೊಂದು ಟೀ ಸ್ಪೂನಷ್ಟು ಹಾಕುವಾಗ ಕ್ಲಿಪ್ಪು ಸ್ಕಿಪ್ ಆಗಿದೆ, ಹಾಗಾಗಿ ಟೋಟಲಾಗಿ ನಾನು 2 ಟೀ ಸ್ಪೂನಷ್ಟು ಅಗರ್ ಅಗರ್ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಇದನ್ನು 3 ರಿಂದ 4 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಸ್ವಲ್ಪ ಗಟ್ಟಿ ಆಗ್ತಿರಬೇಕು, ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ. 3 ರಿಂದ 4 ನಿಮಿಷ ಚೆನ್ನಾಗಿದು ಕುದಿಬೇಕು. ಸ್ವಲ್ಪ ಆರಬೇಕಷ್ಟೇ, ತುಂಬ ಬಿಸಿ ಇರಬಾರ್ದು. ಇವಾಗ ನೋಡಿ, ನಾವು ಜೆಲ್ಲಿ ಕ್ಯೂಬನ್ನು ರೆಡಿ ಮಾಡಿರುವಂತಹ ಬೌಲಿಗೆ ನಾನು ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಗಟ್ಟಿ ಇರಬೇಕದು, ತುಂಬ ತೆಳುವಾಗಿರಬಾರ್ದು. ನಾನು 2 ಟೀ ಸ್ಪೂನಷ್ಟು ಅಗರ್ ಅಗರ್ ಪೌಡರ್ನ ಯೂಸ್ ಮಾಡಿರೋದು. ಇವಾಗ ಹಾಕಿದ ತಕ್ಷಣ ನಾವು ಜೆಲ್ಲಿ ಕ್ಯೂಬನ್ನು ಹಾಕಬಾರ್ದು. ಇದನ್ನು ಸ್ವಲ್ಪ ಗಟ್ಟಿ ಆಗಲು ಬಿಡಬೇಕು. ಇದನ್ನು ಒಂದು 5 ರಿಂದ 6 ನಿಮಿಷ ನಾನು ಸ್ವಲ್ಪ ಬಿಡ್ತಾ ಇದ್ದೀನಿ. ನೋಡಿ, ಇವಾಗ ಸ್ವಲ್ಪ ಗಟ್ಟಿಯಾಗಿದೆ. ನೋಡಿ, ಇವಾಗ ನಾವು ಎಕ್ಸ್ಟ್ರಾ ಮತ್ತೆ ಜೆಲ್ಲಿ ಕ್ಯೂಬನ್ನು ಆ್ಯಡ್ ಮಾಡಿದರೆ ಕರೆಕ್ಟಾಗಿ ಅದು ಸೆಟ್ ಆಗುತ್ತೆ, ಅದಕ್ಕೋಸ್ಕರ. ಇವಾಗ ನೋಡಿ, ಮತ್ತೆ ನಾನು ಮತ್ತೊಂದು ಲೇಯರ್ಗೆ ಹಾಕ್ತಾ ಇರೋದು.
ಜೆಲ್ಲಿ ಕ್ಯೂಬನ್ನು. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಹಾಗೇ ತಿಂತಾ ಇರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ ಸೆಕೆಂಡ್ ಲೇಯರ್ನ ನಾನು ಹಾಕ್ತಾ ಇರೋದು. ನೋಡಿ ಈ ರೀತಿ ಗಟ್ಟಿ ಇರಬೇಕು, ಸ್ವಲ್ಪ ಆರಿರಬೇಕು, ಆವಾಗ ಈ ರೀತಿ ಹಾಕ್ಕೊಳ್ಳಿ. ನೋಡಿ ಪುನಃ ಮತ್ತೆ ಮೇಲೆ ಸ್ವಲ್ಪ ಜೆಲ್ಲಿ ಕ್ಯೂಬನ್ನು ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗುತ್ತೆ, ನಾವೆಷ್ಟು ಜೆಲ್ಲಿ ಕ್ಯೂಬನ್ನು ಹಾಕ್ತೀವಿ ಅಷ್ಟು ನೋಡಲು ಚೆನ್ನಾಗಿರುತ್ತೆ, ತಿನ್ನಲು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಫ್ರಿಜ್ಜಲ್ಲಿ 3 ಅವರ್ ಇಡ್ತಾ ಇದ್ದೀನಿ. ಇವಾಗ 3 ತಾಸು ಆದ ನಂತರ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಧಾನವಾಗಿ ಓಪನ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ನಿಧಾನವಾಗಿ ತೆಗಿಬೇಕಾಗತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಕ್ಕಳಿಗೆ ನೋಡಿದ ತಕ್ಷಣ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತಾರೆ, ಮಕ್ಕಳಿಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ. ಆದಷ್ಟು ಗಟ್ಟಿ ಹಾಲನ್ನು ತಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ನಮಗೆ ಯಾವ ಥರ ಬೇಕಾಗುತ್ತೆ ಆ ಥರ ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಕೇಕ್ ಥರನೂ ಕಟ್ ಮಾಡ್ಕೋಬೋದು ಅಥವಾ ಈ ರೀತಿ ಏನಾದರೂ ಕಟ್ ಮಾಡ್ಕೊಳ್ಳಿ. ನಿಮ್ಮ ಬ್ಯುಸಿ ಲೈಫ್ನಲ್ಲೂ ನಮ್ಮ ವಿಡಿಯೋನ ಬಿಡು ಮಾಡಿಕೊಂಡು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಹೆಚ್ಚಿನ ರೆಸಿಪಿಗಾಗಿ ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ನೋಡಿ ಹೆಲ್ದಿ ಆಗಿರುವ ಕಾಫಿ ಪುಡಿಂಗ್ ರೆಡಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಯಾವ ರೀತಿಯಾದರೂ ಕಟ್ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ, ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ನೋಡಿ ಪೇಡೆ ಥರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೆ ನೋಡಿದ ತಕ್ಷಣ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಅಗರ್ ಅಗರ್ ಪೌಡರ್ ಆನ್ಲೈನಲ್ಲಿ ಅವೈಲಬಲ್ ಇರುತ್ತೆ, ಸರ್ಚ್ ಮಾಡಿ ತಗೊಳ್ಳಿ. ಒಂದು ಪ್ಯಾಕೆಟ್ ತೊಗೊಂಡ್ರೆ ಅದರಲ್ಲಿ ನಾವು 7ರಿಂದ 8 ನಾವು ಫುಡ್ಡಿಂಗ್ನ ರೆಡಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನಾವು ಪ್ಯಾಕೆಟನ್ನು ತೊಗೊಂಡ್ರೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಫ್ರೂಟ್ಸ್ ಅಥವಾ ಈ ಥರ ಜೆಲ್ಲಿದ ಮಾಡ್ಕೋಬೋದು ನಾವು. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ, ನೋಡಿದರೆ ಪೇಡೆ ಥರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಈ ಕಾಫಿ ಪುಡಿಂಗ್ ಮಾತ್ರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.